ಮಳೆರಾಯ ಮೇಘರಾಜ ಮಳೆ ಬಾರಿಸ್ ಮಳೆರಾಯ ಮೊದಲನೇ ಮಾತು ಮಳೆರಾಯ ನಾ ದೊಡ್ಡತಂತಾರೆ ನಾನು ಮಳೆರಾಯ ನಾನೇ ದೊಡ್ಡತಂತ ನಾನೇ ದೊಡ್ಡತ ನನಗಿಂತ ದೊಡ್ಡ ಯಾರು ಇಲ್ಲ ಅಂತಂತಾರೆ. ಎರಡನೇದು ಭೂಮಿ ತಾಯಿ ನಾ ದೊಡ್ಡ ಕೆಂದಳು. ಎರಡನೇದು ಭೂಮಿ ತಾಯಿ ನಾ ದೊಡ್ಡ ಕೆಂದಳು ಅಂದಾಗ ಮೂರನೇದೇನು ಆದಿಶೇಷ ನಿನ್ನನ್ನೇ ಒತ್ತೀನಿ ನಾ ದೊಡ್ಡ ತಂದ. ಆದಿಶೇಷ ನಾನೇ ದೊಡ್ಡ ತಂದ. ಅವಾಗ ಅವಾಗ ಪಾರ್ವತಿ ನಿನ್ನ ಉಂಗುರ ನಾ ಕಿರಿಬಳಿನ ನಾನೇ ದೊಡ್ಡ ಅಂತಂದ್ರು. ಪಾರ್ವತಿ ನಾನೇ ದೊಡ್ಡ ಕೆಂದಳು. ಇದು ಎಲ್ಲ ನಾ ದೊಡ್ಡ ನೀ ದೊಡ್ಡ ನಾ ಎತ್ತು ನೀ ಎತ್ತು ಅಂತಂದ್ರೆ ಕೋರ್ಟ್ ಜಡ್ಜ್ ಬನಿ ಹೋಯ್ತು. ಯಾ ಮಾಲಿಕ್ ಉಪ್ಪರ ಯಾ ಭಗವಾನ್ ಅಂದರ ಬಾರ ದೇವ್ರು ಎಲ್ಲಿ ಅಂತೀರ ಹೊರಗನಾನ ಗಾಳಿ ಗಾಳಿ ಇರುವ ತನಕ ಜಗತ್ತು ನಿನ್ನದು. ಗಾಳಿ ಹೋದ ಮೇಲೆ ಜಗತ್ತು ನಿನ್ನದಲ್ಲ. ಇದ್ದವ್ರಿಗೆ ಯಾವ್ದ ಗಾಳಿ ಹೋದವ್ರಿಗೆ ಇಲ್ಲ. ಯಾ ಭಗವಾನ್ ಅಂದರ ಬಾರ ನನ್ನ ತಿಳಿದ ಮಟ್ಟಿಗೆ ಅದಕ್ಕೆ ಈ ರೀತಿ ಮಾಡಬೇಕು. ಈ ರೀತಿ ಎಲ್ಲಕ್ಕಿಂತ ಶಿವನಿಗಿಂತ ಶಿವ ಶರಣರ ಲೇಸು. ಇದಾದ್ಮಾಕ ಮತ್ತೊಂದು ಹೇಳ್ತು ಅಂತ ಮಾಡ್ಕೊಂಡ್ಬಿಡ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೆ ಕಾಡುತ್ತಿದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಕಾಡುತ್ತಿದೆ. ಏನು ಕಾಡ್ತಿದೆ? ತಿಳಿ ಅಳಿ ಉಳಿ. ಸ್ವಲ್ಪ ಸ್ವಲ್ಪ ಕೇಳ್ಕೇರಿ. ತಿಳಿ ಅಳಿ ಉಳಿ ಅಂತ ಮೂರು ಹೇಳಿ. ತಿಳಿ ಅಂದ್ರೇನು, ಅಳಿ ಅಂದ್ರೇನು, ಉಳಿ ಅಂದ್ರೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ. ತಿಳಿ ಅಂದ್ರ ಜ್ಞಾನ ಕೊಟ್ಟಾನ, ಬುದ್ಧಿ ಕೊಟ್ಟಾನ, ಅರಿವು ಕೊಟ್ಟಾನ, ತಿಳುವಳಿಕೆ ಕೊಟ್ಟಾನ. ಎಲ್ಲವನ್ನು ಕೊಟ್ಟಾಗ ಏಕೆ ತಿಳ್ಕೋಬಾರದು? ಪರರಿಗೆ ಸಹಾಯ ಮಾಡುವುದು, ಭಕ್ತಿ ಮಾರ್ಗ ತೋರಿಸುವುದು, ತಾಯಿ ತಂದೆ ಸೇವೆ ಮಾಡೋದು, ಅತಿಥಿ ಸತ್ಕಾರ. ಮನೆಗೆ ಬಂದ ಮನುಷ್ಯನಿಗೆ ಒಂದು ತಂಬಿ ನೀರು ತುತ್ತು ಕೊಟ್ಟರೆ ಪ್ರಸಾದ, ಅದು ಸ್ವೀಕಾರ. ಅತಿಥಿ ಭವ, ಅತಿಥಿ ಸತ್ಕಾರ. ಮೊದಲು 10 ದೇವರ ಪೂಜಿಸಿದ ಮೊದಲನೇ ಪಾಠಶಾಲೆ ತಾಯಿ ತಂದೆ. ಜಗತ್ತು ತೋರಿಸಿದವರು ಅವರಾರ, ಅವರಿದ್ರೆ ನೀನು ಹಿಂದಗಡೆ ಪರಮಾತ್ಮ ಧ್ಯಾನ ಮಾಡಿ. ಹಿಂದಗಡೆ ಮೊದಲನೇ ಪಾಠಶಾಲೆ ತಾಯಿ ತಂದೆ. 10 ದೇವರು ಪೂಜಿಸುವುದಂತ ತಾಯಿಯನ್ನು ಪೂಜಿಸು ಅಂತ ನನ್ನ ವಿಚಾರ. ಹೃದಯ ಉತ್ಪೂರ್ವಕದಿಂದ ಹೇಳ್ತಿದ್ದೇನೆ. 7 ಕೊಟ್ಟರು ಸಿಗದಲ್ಲ. ನಾನು ಕಟ್ಟಬೇಡ ಏಟು ಕೊಟ್ಟರು ಸಿಗದಲ್ಲ. ಅದಕ್ಕೆ ಭೂಮಿ ತಾಯಿಗಿಂತ ದೊಡ್ಡ ವಸ್ತು ಯಾವುದಂತ ಕೇಳಿದಂತ ಭೂಮಿ ತಾಯಿಗಿಂತ ದೊಡ್ಡ ವಸ್ತು ತಾಯಿ ಅಂತ ಹೇಳಿದಂತ. ಇದಾದ್ಮ ಕಟ್ ಮಾಡ ಅಂತ ಕೊಡು. ಮತ್ತೆ ಇದಾದ್ ನೋಡಿ ಆಯ್ತು ನೋಡ್ರಿ. ತಿಳಿ ಎಂಬ ಮಾತಾಯ್ತು. ಅಳಿ ಅಂದ್ರೇನು? ಅರಿಸಟ್ ಗುಣಗಳು ನಿನ್ನಲ್ಲಿ ಮಾತ್ರ. ಕೆಟ್ಟ ಗುಣಗಳು ಮಾತ್ರ ಇರೋದು. ಕಾಮ, ಕ್ರೋಧ, ಮದ, ಮತ್ಸರ, ಅಸೂಯೆ ಇವು ಮಾತ್ರ ನಿನ್ನಲ್ಲಿ ಇರಬಾರದು. ಒಳ್ಳೆದೇ ಇರಬೇಕು. ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ದಯವೇ ಧರ್ಮದ ಮೂಲ. ಮತ್ತಿನ್ನೊಂದು ಎರಡನೇದೇನು? ಜೀವ ಇರುವ ತನಕ ದಾನ ಧರ್ಮ ಪರೋಪಕಾರಂ ಪುಣ್ಯ ಶರೀರ ಮಾಡಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ. ಎಲ್ಲಿ ದಾಸೋಹ ಅದ ಅಲ್ಲಿ ದಾಸೋಹಕ್ಕೆ ದಾನ ಮಾಡಿದ್ರೆ ನಿನ್ನ ಅಕೌಂಟಿಗೆ ಜಮ ಆಗ್ತದ. ನನ್ನ ಹೃದಯ ಉತ್ಪೂರ್ವಕ ಅಂತ ಹೇಳ್ತಾ ಇದ್ದೇನೆ. ನೀವು ಕೊಟ್ಟಂತ ಪ್ರಸಾದ ಇನ್ನೊಬ್ಬರು ನಾಯಿ ಮೇಲೆ ಬೀಳ್ತದ, ಮತ್ತೊಬ್ರು ಕೊಟ್ಟಂತ ಪ್ರಸಾದ ಇನ್ನೊಬ್ರು ಬಾಯಿ ಬೀಳ್ತದ. ಇದು ಮೊದಲು ಕಲಿಬೇಕು. ನಾನು ಕಲಿಬೇಕು. ಮತ್ತಿನ್ನೊಂದು ಹೇಳ್ತೇನೆ. ತಿಳಿ ಉಳಿ ಆಯ್ತು ಹಿಂದಗಡಿ ಇದು ಅದನ್ನ ಮತ್ತೇನದ 3 ಅಂಕವ. ಮನುಷ್ಯ ಅಯ್ಯಪ್ಪ ಏನು ವಜ್ಜಿ ಮಾಡ್ತೀವಿ ನಾವು ಗುರು ಸತತ ಮಾಡ್ಬಾರ್ದು. ಆಶೀರ್ವಾದ ಮಾಡ್ಬಾರ್ದು. ಇಲ್ಲ ಇಟ್ಕೊಂಡು ಮಾಡಿ ಏನೋ ಇದು ಇಷ್ಟು ವಜ್ಜಿ ಎಲ್ಲಿ ಏನಿದು. ಮತ್ತೆ ಎರಡನೇದು ಮನುಷ್ಯ ಮಾನವ ದೇವ ಮಾನವ. ನನ್ನ ತಿಳಿದ ಪ್ರಕಾರ, ನಾವು ಓದಿದ ಪ್ರಕಾರ, ಶರಣರು ಹೇಳಿಕೊಟ್ಟಂಥ ಮಾರ್ಗದಲ್ಲಿ ಅವರು ಈತ ನುಡಿಗಳನ್ನು ಲಾಲಿಸಿ ನಾ ಹೇಳ್ತೇನೆ. ಇದರಲ್ಲಿ ತಪ್ಪು ತಿಳಿದು ಸರಿಪಡಿಸಬೇಕು. ಮನುಷ್ಯ ಮಾನವ ದೇವ ಮಾನವ. ಮನುಷ್ಯಂದ್ರ ಮನುಷ್ಯನಲ್ಲಿ ಇರ್ತಕ್ಕಂಥ ಗುಣಗಳು ಯಾವ? ಎಲ್ಲರ ಬಲ್ಯಾವ. ಎಲ್ಲ ಸಬಕ ಎಲ್ಲರ ಬಲ್ಯಾವ. ನಿನ್ನಲ್ಲಿ ಯಾವ, ನನ್ನಲ್ಲಿ ಎಲ್ಲರ ಬಲ್ಯಾವ. ಯಪ್ಪ ಮನುಷ್ಯನಲ್ಲಿ ಯಾವ ಗುಣ ಅಂದ್ರೆ ನಾನು, ನನ್ನದು, ಅಜ್ಞಾನ, ಅಹಂಕಾರ, ಅವಿವೇಕಿ, ಆಸೆ. ಇವು ಮನುಷ್ಯನಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ತುಂಬಿ ತುಳುಕಾಡ್ತವೆ. ಅವೇ ತುಂಬಿಕೊಂಡಿದ್ರೆ ಅವ ಮನುಷ್ಯನಾಗಿ ಉಳಿತಾನೆ. ಎರಡನೇದಾಗಿ ಮನುಷ್ಯವಾಗಿ ಮಾನವ ಅಂತಃಕರಣ ಅಂತ ಭಾವನೆ ಇರಬೇಕು. ಎಲ್ಲರೂ ಒಂದೇ, ನೀನೇನು ಬೇರೆ ನಾನೇ ಅಂತಃಕರಣ ಭಾವನೆ ಇರಬೇಕು. ನಾ ಹೇಳಿದ ಸಕಲ ಜೀವಾತ್ಮರಲ್ಲಿ ಲೇಸನೆ ಬಯಸಿ ಹೇಳಿದ್ದೇನೆ. ಏನಂದ್ರೆ ಸಕಲ ಜೀವಾತ್ಮ ಬರಲಿಲ್ಲ. ಏನಾಯ್ತು ಕೇಳಿ ಹಳಿ ಆಯ್ತು. ಉಳಿ ಏನು ಉಳಿಬೇಕಂತ ಕೇಳ್ತಾನೆ. ಮೇನ್ ಪಾಯಿಂಟ್ ಏನು ಪಾಯಿಂಟ್ ವೈಕಲ್ ಪಾಯಿಂಟ್ ರೀ. ಏನು ಉಳಿಬೇಕು? ಬಲ್ಲವ್ರು ಹೇಳ್ಯಾರ ಜ್ಞಾನದಕ್ಕಿಂತ ಅನುಭವ ದೊಡ್ಡಂತೀರಿ ಅಪ್ಪರೇ. ಜ್ಞಾನದಕ್ಕಿಂತ ಅನುಭವ ದೊಡ್ಡದಂತ ಏನಂತ ಏನು ಉಳಿಬೇಕಂದ್ರೆ ಆತ್ಮ ಅಮರ ದೇಹ ಅನಶ್ವರ. ನೀ ಮಾಡಿದಂಥ ಕೀರ್ತಿ ಜಗತ್ತಿನ ಉಳಿಬೇಕು. ಎಲ್ಲರೂ ಓದ್ತಾರ ಮಣ್ಣಿನ ದೇಹ ಮಣ್ಣಿಗೆ ಹೋಗ್ಲೇಬೇಕು. ಮಣ್ಣಿನ ದೇಹ ಮಣ್ಣಿಗೆ ಹೋಗಲೇಬೇಕು. ಎಲ್ಲರೂ ಓದ್ತಾರ. ಅದಕ್ಕೆ ಆತ್ಮ ಅಮರ ಅಂದ್ರೆ ಕಡಿತಾನೆ ಕುಳಿತಾರ. ನಿನ್ನ ಹೆಸರು ಉಳಿಬೇಕು. ಮತ್ತೇನಂದ್ರೆ ಲಾಸ್ಟ್ ಕೇಸಿ ಮುಕ್ತ ಸಮರ ಮಾಡಿಬಿಡೋ. ಒಂದು ಮಾತು ಬಲ್ಲವ್ರು ಜ್ಞಾನಕ್ಕಿಂತ ಬಲ್ಲವ್ರು ಹೇಳ ಬರುವ ಕಾಲಕ್ಕೆ 2 ಅಂತ್ರಿ ಅಪ್ಪರೇ. ಏನ್ರಿ? ಬರುವ ಕಾಲಕ್ಕ 2, ಹೋಗುವ ಕಾಲಕ್ಕ 1.
ಅದು ಏನಪ್ಪಾ ಅಂತಂದ್ರೆ ತಿಳಿದು ಹೇಳ್ಬೇಕಲ್ಲ ಬರ ಎರಡು ಹೆಂಗ್ ಬಂದವಪ್ಪ ಪೂಜೆ ಅಂತ ಕೇಳಿದ್ರೆ ಜಗತ್ತಿಗೆ ಮೈಲಾಪುರ ಪೂಜೆ ಏನಂತ ಹೇಳಿದ್ರು. ಇದು ಅನುಭವ ಪ್ರಕಾರ. ಬರುವಾಗ ಎರಡು, ಹೋಗುವಾಗ ಒಂದು. ಬರುವಾಗ ಎರಡು ಯಾವಂತಂದ್ರ ತಾಯಿ ಗರ್ಭದಲ್ಲಿ ಬರುವಾಗ ಈ ದೇಹ ಪರಮಾತ್ಮ ಜೀವಾತ್ಮ ಕೂಡಿ ಬಂದದ. ತಾಯಿ ಗರ್ಭದಲ್ಲಿ ಬರುವಾಗ ಈ ದೇಹ ಜೀವಾತ್ಮ ಕೂಡಿ ಬಂದದ. ಆದ್ರೆ ಅದು ಜೀವ ಪರಮಾತ್ಮ ಯಾರು ಕಣ್ಣಿ ಕಾಣದ, ಬರಗನೆ ಕಂಡಿಲ್ಲ, ಕಂಡಿಲ್ಲ. ಆದ ಇದು ಬಾಡಿಗೆ ಮನೆಗೆ ಆದ, ಎಷ್ಟು ದಿನ ಇರ್ಬೇಕಾದ್ರೆ ಬಾಡಿ ಮನೆಗೆ ಆದ. ಆತ್ಮದೊಳಗೆ ಬರಗಾಡ ದೇಹ ಜೀವದೊಳಗೆ ಬಂದದ. ಆ ಬಾಡಿ ಮನೆಗೆ ಒಯ್ತಂದ್ರೆ ಈ ದೇಹ ಇಲ್ಲಿ ಬಿಟ್ಟಿರ್ತದೆ. ಓಂ ನಮ ಶಿವಾಯ ಅಂದ್ರೆ ಓಂಕಾರ. ಓಂಕಾರ ನಿರಂಕಾರ ನಿಜ ವಸ್ತು, ಸತ್ಯದ ವಸ್ತು. ಆ ಓಂ ನಮ ಶಿವಾಯ ಓಂ ಓಂ ಎಂಬುದು 7 ಕೋಟಿ ಪ್ರಾಣ ಅಕ್ಷರ ಮಾಡಿ ಓಂ ಬಲ್ಲಿ ಅಡಕವಾಗ್ಯ. ಅದಕ್ಕೆ ಎಷ್ಟು ಹೇಳಿದ್ರು ಭಾಳ ಅದ. ಅದಕ್ಕೆ ಒಂದು ಬುಡ್ಬುಡಿಕೆ ಹೇಳಿ ಕತೆ ಎಲ್ಲರಿಗೂ ಜಗತ್ತಿನ ಗುರ್ತದ್ರಿ. ಅಪ್ಪ ಇದು ಲಾಸ್ಟ್ ಹೇಳಿ ಎಷ್ಟು ಹೇಳಿ ಇನ್ನು ಭಾಳ ಅವ್ರಿ ಹೇಳ. ಒಂದು ಮಾತು ಬುಡ್ಬುಡಿಕೆ ಒಂದು ಕತೆ ಹೇಳೇನಿ. ಬೇರನಿಲ್ಲದ ಮರ ಇಂಟ್ರಿ ಮಾಡಿಕೆ, ಬೇರನಿಲ್ಲದ ಮರ, ಇದು ಬೇರಿಲ್ಲದ ಈ ದೇಹ ಕೇಳೇನ್ರಿ ಅಪ್ಪ ಅವ್ರೆ. ಬೇರನಿಲ್ಲದ ಮರ, ಸಾವು ಇಲ್ಲದೊಂದು ಗಿಡ ಉಂಟು, ಒಳಗಾದ ಅದಕ್ಕೆ ಸಾವನಿಲ್ಲ ಅಂತ ಪರವಸ್ತು. ಆ ಒಳಗಾದ ಗಾಳಿ ಬರಗನ ಕಂಡಿಲ್ಲ, ಹೋಗನ ಕಂಡಿಲ್ಲ, ಅದಕ್ಕೆ ಸಾವನೇ ಇಲ್ಲ. ನನ್ನ ತಿಳಿದ ಪ್ರಕಾರ, ನನ್ನ ಮೆಟ್ಟಾಡು. ಬೇರನಿಲ್ಲದ ಮರ, ಸಾವು ಇಲ್ಲದೊಂದು ಗಿಡ, ಅದಕ್ಕೆ ಅಂತಾರ. ಮತ್ತೆ ಇನ್ನೊಂದು ಹೇಳಿ ಲಾಸ್ಟ್ ಮುದ್ರಿಕೆ ವಕೀಲ್ ಪಾಯಿಂಟ್ ಹೇಳಂದ್ರಿ ಯಾರು ಬುಡುಬುಡಿಕೆ ವಕೀಲ್ ಪಾಯಿಂಟ್ ಮುದ್ರಿಕೆ ಲಾಸ್ಟ್ ಮುದ್ರಿಕೆ ಏನು ಹೇಳ್ರಿ. ಓಂ ನಮ ಶಿವ 13 ಮುತ್ತು ನಿನ್ನೊಳಗಾವಮ್ಮ, 13 ಮುತ್ತು ನಿನ್ನೊಳಗಾವಮ್ಮ. ಅದರಲ್ಲಿ ಒಂದು ರತ್ನ ಇರುವುದು. ಮತ್ತೆ ಅಲ್ಲಿಗೆ ರಿಪೀಟ್, 13 ಮುತ್ತು ನಿನ್ನೊಳಗಾವ, ಅದರಲ್ಲಿ ಒಂದು ರತ್ನ ಅಂದ್ರೆ ಜೀವಾತ್ಮ ಪರಮಾತ್ಮ. 13 ಮುತ್ತು ಯಾವಂದ್ರ 9 ಕಾಣ್ತಾವ ನನ್ನ ಕಣ್ಣಿಗೆ ಅಪ್ಪರೇ. 9 ಕಾಣ್ತಾವ. ಕಣ್ಣು 2, ಕಿವಿ 2, ಮೂಗಿನ ಕೊಳ್ಳ 2, ಇದು 7, ಮೂತ್ರ 8, ಬುಧದಾರ 9 ಬಾಗಿಲು ಕುಲ್ಲೆಟನ ಕಣ್ಣಿಗೆ ಕಾಣಿಸ್ತಾವ. ಇನ್ನು 4 ಯಾವ ಕಾಣಿಸೋದಿಲ್ಲ. ಅವ್ರಿಗೆ ಅದು ಅಮ್ಮರು ಮಕ್ಕಳಿಗೆ ಕೊಡ್ಬೇಕಾಗಿದೆ ಹಾಲು ಕೊಡು ನಮ್ಮಲ್ಲಿ ಏನದ 9 ಹೇಳಿ 4 ಯಾವ ಅಂದ್ರೆ ಇದು ನಮ್ಗೆ ಕಾಣೋದಿಲ್ಲ. ಅಮ್ಮ ಇವು 4, ಇವು 2 ಕಾಣೋದಿಲ್ಲ. ಅಮ್ಮ 2, ಇದೊಂದು ಒಕ್ಕಳೊಂದು ಬಂದಾಗ ಇದೊಂದು. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಬ್ಲಾಕ್ ಆಗಿತ್ತು. ಮೈಲಾಪುರ 7 ಕೋಟಿ ಮೈಲಾರ್ಲಿಂಗ. ಇಲ್ಲಿಂದ 20 ಕಿಲೋಮೀಟರ್ ಅಪ್ಪ, ಇಲ್ಲಿಂದ 20 ಕಿಲೋಮೀಟರ್ ದೊಡ್ಡ ಕ್ಷೇತ್ರ. ಹೊಸ ವರ್ಷ 14 ಜನವರಿಗೆ ಭಾರಿ ಜಾತ್ರೆ. ಬಹಳ ಧನ್ಯನಾಗು ತಮ್ಮ ಜ್ಞಾನದ ಮಾರ್ಗವು. ಧನ್ಯನಾಗು ಜ್ಞಾನದ ಮಾರ್ಗ ಹಿಡ್ಕ. ಜ್ಞಾನ ಅಂದ್ರೆ ಬೆಳಕು. ಇದು ಕರೆಂಟು ನಾವು ಮಾಡಿದ, ನಾವು ಶಾಣಿ ಮಾಡಿದ, ಅದನ್ನ ಬೆಳಕಿನೇ. ಇದು ಶ್ರೀಮನ್ನಾರಾಯಣ ಸೂರ್ಯ ಮುಂಜಾನೆ ಕೊಡ್ತಾನಲ್ಲ ಆತ ಬೆಳಗ್ಗೆ ಎಲ್ಲರೂ ಜಗತ್ತೇನೆ ನೋಡಿ ನನ್ನ ಬೆಳಕಿನ ತಿರ್ಗಾಡ ಅಂತ ಹೇಳ. ಮೊದಲಿನ ಪುರಾತನ ಬೋರ್ಸ್ ಮೊದಲಿಂದ ಯಾರು ಸೂರ್ಯ ಮನ್ನಾರಾಯಣ ಆತ ಯಾರಿಗೆ ಇದು 1 ತಿಂಗಳಾದ್ರೆ ಕಟ್ ಮಾಡ್ತಾನ, ಬಿಲ್ ಕೊಡಂತಾನ. ಇದಕ್ಕೇನಾದ್ರೆ ನಾವು ನೀವು ಮಾಡಿದ್ದು ಕರೆಂಟ್ 1 ತಿಂಗಳಾದ್ರೆ ಬಿಲ್ ಕಟ್ ಮಾಡ್ತಾನ. ಅದೇನು ಕೇಳ ನನ್ನದ ಶ್ರೀಮನ್ನಾರಾಯಣ ಸೂರ್ಯ ದೇವರು ಅದೇನ ಕೇಳ ಕೊಡಂತ ಕೇಳಿ ನಾನು ಎಲ್ಲರಿಗೆ ಆಟೆ ಅವರಿವರ್ ಅನ್ನೋದೇ ಎಲ್ಲರೂ ಒಂದೇ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಅದಕ್ಕೆ ಒಂದೇ ಮಾತು ಹೇಳ್ರಿ ಲಾಸ್ಟ್. ಕಳಬೇಡ ಕೊಲಬೇಡ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅಣ್ಣನಿಗೆ ಅಸಹ್ಯ ಪಡಬೇಡ, ತನ್ನ ಬಂಡಿಸಲು ಬೇಡ, ಹಂಗಿನಿಂಗಿನಂತ ತನ್ನ ಬಂಡಿಸಲು ಬೇಡ, ಇದಿರು ಅಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನರಿಸುವ ಪರಿ. ಕಳ್ಳಗಂಜಿ ಕಾಡು ಸೇರಿದರೆ ಹುಲಿ ತಿನ್ನೋದು ಬಿಡೋದು. ನೀ ಎಲ್ಲಿವರೆ ಕಳ್ಳಗಂಜಿ ಕಾಡು ಸೇರಿದರೆ ಹುಲಿ ತಿನ್ನೋದು ಬಿಡೋದು. ಹುಲಿಗಂಜಿ ಹುತ್ತು ಸೇರಿದರೆ ಸರ್ಪ ಕಚ್ಚೋದು ಬಿಡೋದನು. ಕಾಲ ಕಂಜಿ ಶಿವಭಕ್ತನಾದ್ರೆ ಕರ್ಮ ತಿನ್ನೋದು ಬಿಡೋದನು. ಬೇಕಾದ ಹೇಳ್ತೀನಿ ನಾನು, ಇದೆಲ್ಲ ಹೇಳ್ತೀನಿ ನಾ. ಏನು ಒಳಗೆ ನನಗೆ ಕಟ್ಟುಕೊಡ ಕರ್ಮ. ಭೀಮಾ ನದಿಯಲ್ಲಿ ಎಂಟ್ರಿ ಮಾಡಿಕ. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಇದ್ದರೇನು ಫಲವಯ್ಯ,
ಗಂಡನ ಮೇಲೆ ಇದು ನಂದಾದ ನನ್ನ ವಸ್ತದ ಅದು ದಾರಿ ಕಾಯ್ತದ ಕಾಯ್ಬೇಕು. ಪ್ರೇಮ ವಾತ್ಸಲ್ಯ ಇದು ನಮ್ ಬೆನ್ನ ಐತದ. ಆಸೆ ಎಂಬುದು ಬೆನ್ನಿಗೆ ಐತದ. ಪ್ರಪಂಚಕರಿ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಇದ್ದರೆ ಏನು ಫಲವಯ್ಯ? ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತನಿದ್ದರೆ ಏನು ಫಲವೇ? ಲಿಂಗದ ಮೇಲೆ ಮಾಡ್ಬೇಕು ಪೂಜಾ ಪುನಸ್ಕಾರ ಸೇವ. ಅದಕ್ಕೆ 11 ತಿಂಗಳು ಏನಾದ್ರು ಮಾಡು. 12 ತಿಂಗಳು ಏನಾದ್ರು ಶ್ರಾವಣ ಮಾಸ. ಶ್ರವಣ ಮನನ ನಿಜ ದಾಸ ಅಂತ ಕೇಳಾರಿ ಅಪ್ಪರ. ಶ್ರವಣ ಅಂದ್ರೆ ಕೇಳೋದು ಕಲಿಬೇಕು. ಮನನ ಅಂದ್ರೆ ಗಟ್ಟಿ ಆಗ್ತದ. ನಿಜ ದಾಸ ಅಂದ್ರೆ ನೀವು ಅಪ್ಪರು ಹೋಗಿ ಪೂಜಾರಿ ನಿನ್ ಕೆಲಸ ಆಗ್ತದ ಆಗ್ತದ. ಹೇಳಿ ಇನ್ನ ಹೇಳು ಜಿಲ್ಲಿ ಹೇಳಿ ಏನೇನದೆಲ್ಲ ಹೇಳಿ. ಇಡೀ ಕರ್ನಾಟಕ ನೋಡ್ತದ. ನಾಲ್ಕು ಬೆಳಗ್ಗೆ ಮುಂಜಾನೆ ಬರ್ಕೈತೀನಿ. ಅವ್ರು ಜಾಸ್ತಿ ಇಲ್ಲ ನನಗೆ. ಅದಕ್ಕೆ ಈಗ ಅಪ್ಪರು ಬಂದಾಗ ಹೇಳ್ಬಿಡಮ್ ಬಿತ್ತಿ ಬಿಡಮ್. ಅಪ್ಪಾಜಿ ಅಪ್ಪರೇ ಇದು ನಿಮ್ಮ ಕಾರು ಇನ್ನೊಂದು ಗಾಡಿ ಅದಲ್ಲ ಅದು ಗಾಳಿ ಹೋಯ್ತಂದ್ರೆ ನಮ್ಮ ಕೈಯಾಗದ. ಅದು ಗಾಳಿ ಹೋಯ್ತಂದ್ರೆ ಪಂಕ್ಚರ್ ಮಾಡಿದ್ರೆ ನಮ್ಮ ಕೈಯಾಗದ. ಈ ಗಾಳಿ ಐತಂದ್ರೆ ಪಂಕ್ಚರ್ ಮಾಡ. ಸುಮ್ಮನೆ ಅದೇ ಈಗ ಹೇಳಿದ್ದೆ ಮುಂದೆ ಉಳಿದು ಮಾಡಿದ ಅದಕ್ಕೆ ಏನಂತ 4 ಗಂಟೆ ಯಾವ ಬೆಳಗ್ಗೆ ಒಂದು ಕಾಪಿನ ಬರ್ದಿಟ್ಟಿನ್ರಿ. ಯಾವಾಗ ಹೊತ್ತು ಅವಾಗೆ ಬರ್ಬಿಟ್ಟಿನ್ರಿ. ಏನಿಲ್ಲ ಬೇರನಿಲ್ಲದ ಮರ ಹೇಳಿದಲ್ಲಿ ಬೇರನಿಲ್ಲದ ಮರ ಬೇರೆನೇ ಇಲ್ಲ. ಏನು ಬೇರನಿಲ್ಲದ ಮರ ಸಾವು ಇಲ್ಲದೊಂದು ಗಿಡ ಉಂಟು. ಜೀವಾತ್ಮ ಆತ್ಮದೊಳಗ ಪರಮಾತ್ಮನ ಕಣ್ಣಿಗೆ ಕನ್ನಡ ಬರಗನ ಕಂಡಿಲ್ಲ ಹೋಗುವಾಗನ ಕಂಡಿಲ್ಲ. ಅದು ಜೀವಾತ್ಮ ಅಂದ್ರೆ ಸಾವಿಲ್ಲದ 13 ಮುತ್ತಿನ ಹೇಳ್ಬಿಟ್ಟಿದೆ. ಅದ್ರ ಆಯ್ತು. ಅದರಲ್ಲಿ ನೋಡಿ ಇನ್ನೊಂದು ಮಾತು ನೋಡಿ. ಈ ಪ್ರಪಂಚದ ಗೆಳೆಯರು ಮುತ್ತ ಇದು ಭಾಳ ಜಾಸ್ತಿ ಹೊಲ ಕಳೆದಂತ ಜಂಡು ಉಳಿದಂತ ಸುಳ್ಳು ಕೇಳಿದ್ರೆ ಕನ್ನಡ ಹೊಲ ಕಳೆದು ಹೋಗಿದೆ. ಜಂಡು ಮಾತು ಉಳಿದಂತ ಹೊಲ ಕಳೆದು ಹೋಗಿದೆ. ಹೊಲ ಏನಾಗಿದೆ ಗಾಳಿ ಅಂತ ಹೊಲ ಕಳೆದೋದ್ ಏನಂತ ಹೊಲ ಗಾಳಿ ಹೋಯ್ತು. ಈ ಜಂಡು ಇದು ಉಳಿತು. ಇದು ಗಾಳಿ ಹೋದ್ಮೇಲೆ ಜಂಡು ಬಿಡ್ತು. ಈ ಮಣ್ಣಿಂದ ಮಣ್ಣಿಗೆ ಹೊಲ ಕಳೆದು ಹೋಯ್ತು. ಅದು ಏನಾಯ್ತು ಹೊಲ ಕಳೆದು ಏನೋ ಕಳೆದು ಅಂದ್ರೆ ಗಾಳಿ ಹೋಯ್ತು. ಹೊಲ ಕಳೆ ಜಂಡು ಉಳಿದದ. ಜಂಡು ಇದು ಬಿಟ್ಟಿತ್ತು ಬಿಡಾಕಿ ಏನು ಮಾಡ್ತಿದ್ದ ಮೇನ್ ಇಂಪಾರ್ಟೆಂಟ್. ಮತ್ತೆ ಒಂದು ಎಂಟ್ರಿ ಮಾಡಪ್ಪ. ಮತ್ತೆ ಹೇಳ್ತಾನೆ ಮಗ ಗುರು ನೀವು ಶಾಣೆ ಗುರು ದೊಡ್ಡ ಮಗ ಒಬ್ಬ ಮಗ ಕಟ್ಟಿಬಿಡ್ತಾರೆ. ಯಪ್ಪ ಅಪ್ಪ ನಿಮ್ಗೆ ಏನಪ್ಪ ನನಗೊಂದು ಮಾತು ಹೇಳು ನನಗೊಂದು ಮಾತು ಹೇಳು. ಇದೆಲ್ಲರಿಗೂ ತಿಳಿದಿದ್ದು ಮಾತು ಹೇಳಕತ್ತೀನಿ ನಾನು. ಎಲ್ಲರಿಗೂ ತಿಳಿದ್ರೆ ಇದು ಗುರು ಏನಂದ ದೊಡ್ಡ ಮಗ ಕಟ್ಟಿಬಿಡ್ತಾರೆ. ಯಪ್ಪ ಎಲ್ಲರಿಗೂ ಹೇಳಿದ್ವಿ ನನಗೊಂದು ಮಾತು ಹೇಳು ನನಗೊಂದು ಮಾತು ಹೇಳು ಅಂತ. ಆಗಲಿ ಇವ್ ದಿನ ಕೇಳಕತ್ತೇನ ಒಂದಿನ ಹೇಳೇ ಬೇಡ ಮಗ ನಾನು ದಡ್ಡ ಏನು ತಿಳಿದಿಲ್ಲ ಅಂತ. ಜಾತ ಮಾಡಿರಿ ಪೂಜೆ ಪುರಸ್ಕಾರ ಮಾಡಿದ್ರೆ ಆಚಾರ ಎಲ್ಲ ಮಾಡಿರಿ ಕುಂದ್ರಪ್ಪ ಅಂತ. ಓಂ ನಮಃ ಶಿವಾಯ. ಯಪ್ಪ ನೀ ದಿನ ಹುಟ್ಟುತ್ತಿದ್ದೆ ದಿನ ಸಾಯ್ತಿದೆ. ಯಪ್ಪ ಚಲೋ ಕೇಳು ದಡ್ಡ ಮಗನೇ ದಿನ ಹುಟ್ಟುತ್ತಿದೆ ದಿನ ಸಾಯ್ತಿದೆ. ಏನಪ್ಪ ಅದ್ರ ಅಂತಂದ್ರೆ ನಿತ್ಯಗೊಮ್ಮೆ ನಿತ್ಯ ಮರಣ ಎದ್ದ ಸಲ ನವೀನ ಜನ್ಮ ಎಲೆ ಶರತ್ ಕುಮಾರ ದೇವ ಸಲೇ ಸಾಹಸಿ ಚಿರಂಜೀವ ನಿನಗೆ ಲೀಲೆ ಸೇರದು. ನಿದ್ದೆ ಅಂದ್ರೆ ಆಯ್ತು ನೋಡು. ದಿಲ್ಲಿಗೆ ಹೋಗ್ತದ ಮನಸ್ಸು. ಎಲ್ಲಿಗೆ ಹೋಗ್ತದ? ದಿಲ್ಲಿಗೆ. ಪುನರ್ಜನ್ಮಕ್ಕೆ ಎತ್ತರ ಐತಿ. ನಿದ್ಯೆಗೊಮ್ಮೆ ನಿತ್ಯ ಮರಣ ಎದ್ದ ಸಲ ನವೀನ ಜನ್ಮ ಎಲೆ ಶರತ್ ಕುಮಾರ ದೇವ ಸಲೇ ಸಾಹಸಿ ಚಿರಂಜೀವ ನಿನಗೆ ಲೀಲೆ. ಓಂ ನಮಃ ಶಿವಾಯ. ಮತ್ತೇನು ಹೇಳೋಣ ನೀವು ಮುಂದೆ ಹೇಳ್ಬೇಕು ಹೋಗ್ತಾವೆ. ಯಾಕಂದ್ರೆ ಬಿತ್ತಬೇಕು ಬಂದಿರಿ ಸಮಯ ಸಿಗೋದು. ಅದಕ್ಕೆ ಹೇಳ್ತಾನೆ ಬೆಕ್ಕ ಸಿಗ್ತಂತ್ರಿ ಅಪ್ಪರೇ. ನಾ ಕೈಲಿಂದ ಹಾಕಿನಿ. ನಾ ಸ್ವಂತ ಕೈಲಿಂದ ಹಾಕಿನಿ. ನಾ ಕೈಲಿಂದ ಹಾಕಿ ಸ್ವಂತ ಬೆಕ್ಕ ಸಿಗ್ತಂತ ಅಪ್ಪರೇ. ಸಮಯ ಈ ಸಮಯ ಟೈಮ್ ಈಸ್ ಎ ಗೋಲ್ಡ್. ಟೈಮ್ ಈಸ್ ಎ ಗೋಲ್ಡ್. ಈ ಸಮಯ ಇಷ್ಟೆಲ್ಲ ನಿಂತಿಲ್ಲ. ಇನ್ನು ನಾಳೆ ಅಂದ್ರೆ ಸಿಗೋದಿಲ್ಲ. ನಾಳೆ ಅಂದ್ರೆ ಸಿಗೋದಿಲ್ಲ. ಗಾಳಿದ್ದಾಗ ತುರ್ಕೇನೆ ಹೇಳಕತ್ತೀನಿ ಗುರು. ಗಾಳಿ ನೀ ಏನೋ ಪೂರ್ವಾಚಿತ ಪುಣ್ಯ ಹೇಳಕತ್ತೀನಿ. ಗಾಳಿದ್ದಾಗ ತುರ್ಕೇನೆ. ಓಂ ನಮಃ ಶಿವಾಯ. ಸಾಕು ಸಾಕು.